ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಮ್ಮ ಕನ್ನಡದ ಫೇಮಸ್ ಹೀರೋ ಯಶ್ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಶ್ ಅವರ ಒಂದು ಜನಪ್ರಿಯತೆ, ಯಶ್ ಅವರ ಒಂದು ಸ್ಮಾರ್ಟ್ನೆಸ್ ಬರೀ ಫಿಲಮಲ್ಲಿ ಮಾತ್ರ ಅಲ್ಲ, ನಿಜವಾಗ್ಲೂ ಅವರು ತುಂಬ ಸ್ಮಾರ್ಟ್ ಫೆಲ್. ಅವರು ಎಲ್ಲನೂ ಯೋಚಿಸಿ ಮಾಡಿ ಯಾರೇ ಏನೇ ಕ್ವಶನ್ ಕೇಳಿದ್ರು ಅವರು ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾರೆ. ಹಾಗೆಯೇ ಏನೋ ತೋಚುತ್ತೋ ಹಾಗೆ ಉತ್ತರ ಕೊಡೋ ಮನುಷ್ಯ ಅಲ್ಲ ಅವರು. ತುಂಬ ಫೇಮಸ್ ಆಗಿರೋ ಒಂದು ಕನ್ನಡದ ನಾವು ಹೆಮ್ಮೆ ಪಡುವ ಒಬ್ಬ ನಟ ಅಂದರೆ ಯಶ್. ನೋಡಿ, ಹಳೇ ಫಿಲಮಲ್ಲಿ ಯಶ್ ಹೇಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಆಗಿನ್ನೂ ಹುಡುಗ, ಟೀನೇಜ್ ಹುಡುಗ ಅನಿಸುತ್ತೆ. ಅವರ ಮೊದಲ ಪಿಕ್ಚರ್ ಬಂದು ಮೊಗ್ಗಿನ ಮನಸ್ಸು ಅಂತ. ಮೊಗ್ಗಿನ ಮನಸ್ಸಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಾಧಿಕಾ ಮತ್ತು ಯಶ್ ಅವರು. ರಾಧಿಕಾ ಪಂಡಿತು ತುಂಬ ಚೆನ್ನಾಗಿ ಕಾಣ್ತಾರೆ ಆ ಮೂವಿನಲ್ಲಿ. ಅವರಿಬ್ಬರ ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಒಂಥರ ಖುಷಿಯಾಗುತ್ತೆ. ಅದಾದಮೇಲೆ ಅವ್ರದ್ದು ಕಳ್ಳರ ಸಂತೆ ಅಂತ ಒಂದು ಪಿಕ್ಚರ್ ಬಂತು, ಅದರಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಕನ್ನಡದ ಅಭಿಮಾನಿಯಾಗಿ ಯಶ್ ಅವರು ಒಳ್ಳೆಯ ಅಭಿನಯ ನೀಡಿದ್ದಾರೆ. ನಾವು ಬರೀ ಇಂಗ್ಲೀಷ್ ರೈಮ್ಸ್ ಮಾತ್ರ ಯಾಕೆ ಹೇಳಬೇಕು, ಕನ್ನಡದ ಒಂದು ಪದ್ಯಗಳಿದೆ. ಡಿ ವಿ ಗುಂಡಪ್ಪ ಅವರು, ಕುವೆಂಪು ಅವರು, ಅವರೆಲ್ಲ ಬರೆದಿರೋ ಒಳ್ಳೊಳ್ಳೆ ಕವನಗಳಿದೆ. ನಾವು ಕನ್ನಡದ ಕವನ ಯಾಕೆ ಬಿಡಬೇಕು ಅಂತೇಳಿ ಬಣ್ಣದ ತಗಡಿನ ತುತ್ತೂರಿ ಅಂತ ಒಂದು ಕನ್ನಡ ರೈಮ್ಸ್ ಇದೆ. ಅದನ್ನು ಎಷ್ಟು ಚೆನ್ನಾಗಿ ಅದರಲ್ಲಿ ಆ ಮಗುಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಸುಧಾರಾಣಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅದು ಒಂದು ಪ್ಲಸ್ ಪಾಯಿಂಟು. ಸುಧಾರಾಣಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಒಂದು ಮಗುವಿನ ತಾಯಿ ಆಗಿರ್ತಾರೆ ಸುಧಾರಾಣಿಯವರು. ನೋಡಿ, ಅದರಲ್ಲಿ ಕನ್ನಡದ ಅಭಿಮಾನಿ ಯಶ್ ಅವರು, ಕನ್ನಡದ ಪಕ್ಕಾ ಅಭಿಮಾನಿ. ಯಾಕೆ ನಾವು ಇಂಗ್ಲೀಷೇ ಮಾತಾಡಬೇಕು ಅನ್ನೋ ಒಂದು ವಾದ ಅವ್ರದ್ದು. ರಾಧಿಕಾ ಮತ್ತು ಯಶ್ ಅವರ ಜೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ರಿಗೊಬ್ಬರು ಹೇಳಿ ಮಾಡಿಸಿದ ಜೋಡಿ ಇದು. ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾರೆ. ಒಳ್ಳೆ ಪೇರ್ ಇವ್ರದ್ದು. ಆಗಲೂ ಅಷ್ಟೇ ಒಳ್ಳೆ ಪೇರು, ಈಗಲೂ ಒಳ್ಳೆ ಪೇರು. ಇವರು ಯಾವಾಗಲೂ ಹೀಗೇ ಇರಬೇಕು, ಹೀಗೆ ಚೆನ್ನಾಗೇ ಇರಬೇಕು, ಒಬ್ರಿಗೊಬ್ಬರು ಹೊಂದಿಕೊಂಡು ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ನೋಡಿ, ಏನೋ ಯೋಚನೆ ಮಾಡ್ತಿದ್ದಾರೆ ಯಶ್ ಅವರು, ತುಂಬ ಕ್ಯೂಟಾಗಿದ್ದಾರೆ. ಅವರ ಸಾಧನೆ ಏನೂ ಕಮ್ಮಿ ಇಲ್ಲ. ಆಪ್ಕಿ ಅದಾಲತ್ ಅನ್ನೋ ಒಂದು ವರ್ಲ್ಡ್ ಫೇಮಸ್ ಒಂದು ಪ್ರೋಗ್ರಾಮ್ ಇದೆ, ಅದು ಇಂಡಿಯಾ ಟುಡೇ ಚಾನಲಲ್ಲಿ ಒಂದು ಆಪ್ಕಿ ಅದಾಲತ್ ಅಂತ ರಜತ್ ಶರ್ಮಾ ಅವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದರಲ್ಲಿ ಯಶ್ ಅವ್ರನ್ನ ಆಹ್ವಾನ ಕೊಟ್ಟಿದ್ದರು. ಯಶ್ ಅವರು ಹೋಗಿದ್ದರು. ತುಂಬ ಚೆನ್ನಾಗಿ ಮಾತಾಡಿದರು. ಅವರ ಅಭಿಮಾನಿಗಳ ಬಗ್ಗೆ ಆಗಲಿ, ಒಂದು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಗಲಿ, ನಮ್ಮ ಒಂದು ಕನ್ನಡದ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾತಾಡಿದರು. ಅವರು ರಜತ್ ಶರ್ಮಾ ಅವರು ಕನ್ನಡ ಅಂದಾಗ ಇವರು ಕನ್ನಡ ಅಂತ ಹೇಳಬೇಕು ಅಂತ ಆ ಥರ ನಯವಾಗಿಯೇ ಹೇಳಿದರು, ಅದೇನು ರಫಾಗಿ ಹೇಳಿಲ್ಲ. ಆದರೆ ಏನಂದರೆ ನಾರ್ತ್ ಸೈಡ್ ಪೀಪಲ್ ಅವರೆಲ್ಲ ಒಂಥರ ಕನ್ನಡ ಅನ್ನೋಕ್ಕೆ ಕನ್ನಡ ಅಂತಲೇ ಅವ್ರಿಗೆ ಬಾಯಲ್ಲಿ ಬರೋದು. ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಬಟ್ ನಾರ್ತ್ ಸೈಡ್ ಅವರಿಗೆಲ್ಲ ನಮ್ಮ ಸೌತ್ ಪೀಪಲ್ ಅಂದರೆ ತುಂಬ ಇಷ್ಟ, ತುಂಬಾ ಇಷ್ಟಪಡ್ತಾರೆ ಅವರು. ಹಾಗಾಗಿ ಸೌತ್ ಬಗ್ಗೆ ಅವರ ಅಭಿಮಾನವೂ ತುಂಬ ಇದೆ. ಯಶ್ ಅವರು ಅದರ ಅಭಿಮಾನನ ಈಗ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಟಾಕ್ಸಿಕ್ ಮೂವಿಯಲ್ಲಿ ನೋಡಿ ಹೇಗಿದ್ದಾರೆ, ಗನ್ನೆಲ್ಲ ಇಟ್ಕೊಂಡು. ಆಗಲೇ ಅವರು ಸ್ಟೇಜ್ ಲೆವೆಲ್ಲೇ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ವರ್ಲ್ಡ್ ವೈಡ್ ಟಾಕ್ಸಿಕ್ ಮೂವಿ ಬಿಡುಗಡೆ ಆಗ್ತಿದೆ 26ನೇ ತಾರೀಕು. ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಟಾಕ್ಸಿಕ್ ಮೂವಿ ನೋಡೋದಕ್ಕೆ. ಕಾದು ನೋಡೋಣ ಹೇಗಿರುತ್ತೆ. ಜನದ ಕ್ರೇಜ್ ಅಂತೂ ಹೇಳೋಕ್ಕಾಗ್ದು ಟಾಕ್ಸಿಕ್ ಮೂವಿ ಬಗ್ಗೆ. ಎಷ್ಟು ಜನ ಕ್ರೇಜ್ ಆಗಿದ್ದಾರೆ ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ನಮ್ಗೆ ಟಿಕೆಟ್ ಸಿಗಲ್ಲ ಬಿಡಿ, ಮೊದಲೇ ಬುಕ್ ಮಾಡಿಸ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.